ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಾಳೆ ದಿನ ಅಂದ್ರೆ 21/9/2024 ಸಂಜೆ 6 ಗಂಟೆಗೆ ಸರ್ಜಿ ಕನ್ವೆನ್ಷನ್ ಹಾಲ್ ನಲ್ಲಿ ಏರ್ಪಡಿಸಿದ್ದೇವೆ. ಇದರ ಜೊತೆಗೆ ನಮ್ಮ ಸುವರ್ಣ ಮಹೋತ್ಸವ ನೆನಪಿಗಾಗಿ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ನಾಳೆ ಬಿಡುಗಡೆ ಮಾಡ್ತಾ ಇದ್ದೇವೆ. ಸುವರ್ಣ ಮಹೋತ್ಸವದ ಸವಿ ನೆನಪಿಗೆ ಒಂದು ಹೊಸ ಶಾಖಾ ಕಟ್ಟಡವನ್ನ ಕೂಡ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದು ಅಂತಿಮ ಒಂದು ಹಂತಕ್ಕೆ ಬಂದು ತಲುಪಿದೆ. ಅದರಲ್ಲಿ ಒಂದು ಭಾಗವನ್ನ ನಾಳೆ ಕೂಡ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ಒಂದು ಲಾಕರ್ ಪ್ಲಾಜಾ ಅಂತ ಹೇಳಿ ನಮ್ಮ ಸದಸ್ಯರಿಗೆ ಸುಮಾರು 1200ರಿಂದ 1500 ಲಾಕರ್ಗಳು ಒಂದೇ ಶೆಲ್ಟರ್ ನಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿ ಅದರ ಉದ್ಘಾಟನೆಯನ್ನ ಕೂಡ ನಾಳೆ ನಾವು ಮಾಡ್ತಾ ಇದ್ದೇವೆ. ಇದರ ನಾಳೆ ಕಾರ್ಯಕ್ರಮಕ್ಕೆ ಈ ಒಂದು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನ ಹೊಂದಿರ್ತಾರೆ. ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಸಹಕಾರ ಸಚಿವರಾಗಿರ್ತಕ್ಕಂಥ KN ರಾಜಣ್ಣವರು ಈ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸ್ತಾರೆ. ಲಾಕರ್ ಉದ್ಘಾಟನೆಯನ್ನ ಏನು ನಾವು ಒಂದು ಭಾಗವನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ, ಅದರ ಉದ್ಘಾಟನೆಯನ್ನ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಉದ್ಘಾಟನೆಯನ್ನ ಮಾಡ್ತಾರೆ. ಹಾಗೆ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ನೆರವೇರಿಸ್ತಾರೆ. ಅಂತಂದ್ರೆ ಈ 50ನೇ ವರ್ಷವನ್ನ ಸಂಭ್ರಮವನ್ನ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ 5-6 ವರ್ಷಗಳಿಂದ ನಮ್ಮ ಸಹಕಾರ ಸಂಘದ ಒಂದು ಅತ್ಯಂತ ಹೆಚ್ಚಿನ ಅಭಿವೃದ್ಧಿಯನ್ನ ನಾವು ಕಾಣ್ತಾ ಇದ್ದೇವೆ. ಸದಸ್ಯರ ಸಹಕಾರ, ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ ನಾವು ಈ ಬಾರಿ ಸುಮಾರು 1,29,16,126 ರೂಪಾಯಿ 25 ಪೈಸೆಗಳ ನಿವ್ವಳ ಲಾಭವನ್ನ ಈ ಬಾರಿ ನಾವು ಗಳಿಸಿದ್ದೇವೆ. ಬಹುಶಃ 1 ಕೋಟಿ ಲಾಭವನ್ನ ದಾಟಿರ್ತಕ್ಕಂಥ ಇತಿಹಾಸ ಇದು. ಸತತವಾಗಿ 6ನೇ ವರ್ಷ. ಪ್ರತಿ ವರ್ಷ 1 ಕೋಟಿ ಮೀರಿ ನಾವು ಲಾಭಾಂಶವನ್ನ ಸತತ 6 ವರ್ಷಗಳಿಂದ ನಾವು ಗಳಿಸ್ಕೊಂಡು ಬಂದಿದ್ದೇವೆ. ಸದಸ್ಯರ ಸಂಖ್ಯೆ 7,081 ಸದಸ್ಯರು ಈಗ ನಮ್ಮ ಸಹಕಾರ ಸಂಘದಲ್ಲಿದ್ದಾರೆ. ಗೌರವಾನ್ವಿತ ಸದಸ್ಯರುಗಳ ಸಹಕಾರದಿಂದ ಈ ಸಂಘ ಇಷ್ಟರ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ. ಬಹಳಷ್ಟು 75 ವರ್ಷ 100 ವರ್ಷ ಆಗಿರ್ತಕ್ಕಂಥ ಎಷ್ಟೋ ಸಹಕಾರ ಸಂಘಗಳಲ್ಲಿ ಸ್ವಂತ ಕಟ್ಟಡ ಒಂದನ್ನು ಕೂಡ ಹೊಂದಲಿಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ ನಮ್ಮ ಪದವೀಧರರ ಸಹಕಾರ ಸಂಘ ಸದಸ್ಯರೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಇರ್ತಕ್ಕಂಥ ಕಟ್ಟಡ 2008ರಲ್ಲಿ ಜನವರಿ 20ಕ್ಕೆ ನಾವು ಉದ್ಘಾಟನೆ ಮಾಡಿದ್ವಿ. ಕೇವಲ 16 ವರ್ಷದ ಅವಧಿನಲ್ಲಿ ಮತ್ತೊಂದು ಅದ್ಭುತವಾದಂತಹ ಕಟ್ಟಡವನ್ನ ಈಗಾಗಲೇ ನಾವು ನಿರ್ಮಾಣವನ್ನ ಶುರು ಮಾಡಿ ಒಂದು ಫಿನಿಶಿಂಗ್ ಸ್ಟೇಜಿಗೆ ಇವತ್ತು ಬಂದಿದೆ. ಅದರಲ್ಲಿ ಒಂದು ಲಾಕರ್ ಪ್ಲಾಜಾ ವ್ಯವಸ್ಥೆ ಇರುತ್ತೆ. ಒಂದು ಫ್ಲೋರ್ ನಲ್ಲಿ ಒಂದು ಇಲ್ಲಿಯ ಬ್ರಾಂಚ್ ಒಂದು ಶಾಖಾ ಕಟ್ಟಡವನ್ನ ಕೂಡ ಶಾಖೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತೇವೆ. ಅದಾದ ನಂತರದಲ್ಲಿ ಒಂದು ಫ್ಲೋರ್ ನಲ್ಲಿ ಗೆಸ್ಟ್ ಹೌಸ್ ಇರುತ್ತೆ. ಒಂದು 4 ರೂಮ್ ಇರ್ತಕ್ಕಂಥ ಗೆಸ್ಟ್ ಹೌಸ್ಗಳು. ಕೊನೆಯ ಫ್ಲೋರ್ ನಲ್ಲಿ ನಾವು ಒಂದು ಮಿನಿ ಆಡಿಟೋರಿಯಂ ಅನ್ನ ಮಾಡ್ತಾ ಇದ್ದೇವೆ. ಅದು ನಮ್ಮ ಗ್ರಾಜುಯೇಟ್ ಕೋಆಪರೇಟಿವ್ ಸೊಸೈಟಿಯಿಂದ ನಮ್ಮ ಸದಸ್ಯರ ಮಕ್ಕಳುಗಳಿಗೆ ಕೋಚಿಂಗ್ ಕ್ಲಾಸಸ್, ಅದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ, ಅದು KS ಇರ್ಬೋದು, IAS ಇರ್ಬೋದು, IPS ಇರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು, ಈ ತರದ ಒಂದು ಕ್ಲಾಸಸ್ ನ ಮಾಡ್ಲಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಆ ತರದ ಒಂದು ಸುವ್ಯವಸ್ಥಿತವಾದಂತಹ ಒಂದು ಮಿನಿ ಆಡಿಟೋರಿಯಂ ಅನ್ನು ಕೂಡ ಆ ಒಂದು ಕಟ್ಟಡದಲ್ಲಿ ನಾವು ನಿರ್ಮಾಣ ಮಾಡುವಂತಹ ಒಂದು ಪ್ಲಾನ್ ಅನ್ನ ಆಡಳಿತ ಮಂಡಳಿಯ ವತಿಯಿಂದ ಮಾಡ್ಕೊಂಡಿದ್ದೇವೆ. ನಾಳೆ ಸಂಜೆ ಈ ಎಲ್ಲ ಕಾರ್ಯಕ್ರಮದ ಒಂದು ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭದ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಆಗಮಿಸಿ ದಯಮಾಡಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ. ಅದೇನಂದ್ರೆ ನಾವು ಅಧಿಕಾರಕ್ಕೆ ಬಂದಾಗ ಬಹುಶಃ ನಾವೊಂದು 12.85% ಇತ್ತು. ಅದನ್ನ ಕಡಿಮೆ ಮಾಡಿ ತಂದಿದ್ವಿ. 0.4746 ಹೀಗೆಲ್ಲ ಇತ್ತು. ಇದೇನಾಗಿದೆ, ಈ 2.56 ಇದೆಲ್ಲ, ಇದು ಮಾರ್ಚ್ ಎಂಡಿಗೆ. ನಮಗೆ ಏಪ್ರಿಲ್ ಈಗಾಗಲೇ ಬಹಳಷ್ಟು ಜನ ಮಾರ್ಚ್ ಎಂಡ್ ಅಲ್ಲಿ ಬಂದು ದುಡ್ಡು ಕಟ್ಟಿರ್ತಾರೆ, 30 ಚೆಕ್ ಕೊಡ್ತಾರೆ, ಕಲೆಕ್ಷನ್ ಆಗಲ್ಲ. ಏಪ್ರಿಲ್ ಬಂದಿರುತ್ತೆ. ಆ ಪ್ರಮಾಣ ತುಂಬಾನೇ ಕಡಿಮೆ ಇದೆ.